ಇನ್ನು ಭಾರತದ ಬಹುದೊಡ್ಡ ಆಧ್ಯಾತ್ಮಿಕ ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಹೌದು, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ನಾಳೆಯಿಂದ 45 ದಿನಗಳ ಕಾಲ ಈ ಮಹಾಕುಂಭಮೇಳ ನಡೆಯಲಿದೆ. ಫೆಬ್ರವರಿ 26ನೇ ತಾರೀಕಿನ ತನಕ ನಡೆಯುವಂತ ಮಹಾಕುಂಭಮೇಳ ಇದು. ಪ್ರಪಂಚದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಾಧು ಸಂತರುಗಳು, ಸ್ವಾಮೀಜಿಗಳು, ನಾಗಾ ಸಾಧುಗಳು, ಅಘೋರಿಗಳು, ಅದೊಂದು ಬೇರೆನೆ ಪ್ರಪಂಚ. ಅದೊಂದು ಬೇರೆನೆ ಪ್ರಪಂಚ. ನಾಳೆಯಿಂದ ಈ ಪ್ರಪಂಚ ಅಧಿಕೃತವಾಗಿ ಅನಾವರಣ ಆಗ್ತಾ ಇದೆ. 45 ದಿನಗಳ ಕಾಲ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ. ಬಹಳ ಈ ಹೊರಗಡೆ ಮಂದಿನೂ ಕೂಡ ನಿಮ್ಗಲ್ಲಿ ನಾವು ನೋಡಿದ್ವಿ. ದೊಡ್ಡ ದೊಡ್ಡ ಸಿಇಒಗಳು ಅವ್ರ ಪತ್ನಿಯವರೆಲ್ಲ ಬಂದು ಇವತ್ತು ದರ್ಶನ ಪಡಿತಾ ಇರುವಂಥದ್ದು, ಮತ್ತೊಂದು ಅಥವಾ ಪುಣ್ಯ ಸ್ನಾನ ಮಾಡೋದು, ಈ ಥರದ ಪ್ರಕ್ರಿಯೆಯಲ್ಲಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಇದ್ವಿ. ನಾಳೆಯಿಂದ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನಮ್ಮ ಜೊತೆಗೆ ಪ್ರಯಾಗ್ರಾಜ್ನಿಂದನೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ನಾನು ಇತ್ತಾನೆ ಹೇಳ್ತಾ ಅದೊಂದು ಬೇರೆ ಪ್ರಪಂಚ ನಾಳೆಯಿಂದ ಅನಾವರಣ ಆಗ್ತಾ ಇರುವಂಥದ್ದು. ಅಘೋರಿಗಳು, ಸ್ವಾಮೀಜಿಗಳು, ನಾಗಾ ಸಾಧುಗಳು, ಸಾಧು ಸಂತರುಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗಿಯಾಗುವಂಥ ಒಂದು ಸಂದರ್ಭ. ಇದಕ್ಕೆ ಹೇಗೆ ತಯಾರಿಗಳು ನಡೆದಿದೆ, ಆ ಪ್ರಿಪರೇಷನ್ ನೋಡಿದಂಥ ಸಂದರ್ಭದಲ್ಲಿ, ಜೊತೆಗೆ ಜನ ಆ ಭಾಗದಲ್ಲಿ ಹೇಗೆ ಎಕ್ಸೈಟೆಡ್ ಆಗಿ ಬರ್ತಾ ಇದ್ದಾರೆ ಇಂಥದ್ದೊಂದು ಕುಂಭಮೇಳದಲ್ಲಿ, ಮಹಾಕುಂಭಮೇಳದಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಶಿವು? ಮಲ್ತೇಶ್ 100% ಸತ್ಯ. ಯಾಕಂದ್ರೆ ಇಡೀ ಪ್ರಪಂಚಾದ್ಯಂತ ನಾಳೆ ಇದನ್ನ ನಮ್ಮ ಭಾರತದ ಆಧ್ಯಾತ್ಮಿಕ ಬಹುದೊಡ್ಡ ಹಬ್ಬವನ್ನು ಕಣ್ತುಂಬಿಕೊಳ್ಳುತ್ತೆ. ನಾಳೆ ಈ ಒಂದು ದೊಡ್ಡ ಹಬ್ಬ ಅನಾವರಣಗೊಳ್ಳುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಈ ಒಂದು ದೊಡ್ಡ ಹಬ್ಬದ ಕಳೆ ಕಟ್ಟಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಮಂದಿ ಭಕ್ತರು, ನಾಗಸಾಧುಗಳು, ಅಘೋರಿಗಳು ಈ ಒಂದು ಪ್ರಯಾಗ್ರಾಜ್ನತ್ತ ಬರ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಬರ್ತಾ ಇರುವಂಥದ್ದು. ಮಲ್ತೇಶ್, ನಿಮಗೆ ತೋರಿಸ್ತಾ ಇರ್ತೀನಿ ನಾನು ದೃಶ್ಯಗಳಲ್ಲಿ. ನೇರವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಈ ಒಂದು ತ್ರಿವೇಣಿ ಸಂಗಮ ಏನಿದೆ, ಗಂಗಾ ಯಮುನಾ ಅದೃಶ್ಯ ಸರಸ್ವತಿ ಸನ್ನಿಹಿತವಾಗಿರುವಂಥ ಆ ಒಂದು ತ್ರಿವೇಣಿ ಸಂಗಮದ ಸನ್ನಿಹಿತದಲ್ಲಿದ್ದೀನಿ. ಈ ಒಂದು ಯಾವ ರೀತಿ ಈ ಒಂದು ಪ್ರಯಾಗ್ರಾಜ್ ತಯಾರುಗೊಂಡಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ 13 ಅಖಾಡಗಳು ಸಿದ್ಧವಾಗಿದ್ದಾವೆ. 13 ಅಖಾಡಗಳಲ್ಲಿ ಈಗಾಗಲೇ ನಾಗಸಾಧುಗಳು, ಅಘೋರಿಗಳು ನಾಳೆ ಶಾಹಿ ಸ್ನಾನವನ್ನು ಮಾಡ್ತಾರೆ. ಬೆಳಗ್ಗೆ ಮುಂಜಾನೆ 7 ಗಂಟೆಗೆ ಈ ಒಂದು ಮಹಾ ಹಬ್ಬ ತೆರೆದುಕೊಳ್ಳುತ್ತೆ. ಇದಕ್ಕೆ ಸಾಕಷ್ಟು ತಯಾರಿನ ಉತ್ತರ ಪ್ರದೇಶ ಸರ್ಕಾರ ಮಾಡಿರುವಂಥದ್ದು. ಯಾಕಂದರೆ ಈ ಬಾರಿ ಪೂರ್ಣ ಅಂದರೆ ಮಹಾಪೂರ್ಣ ಕುಂಭಮೇಳ ನಡೀತಾ ಇರುವಂಥದ್ದು 144 ವರ್ಷಗಳ ನಂತರ. ಹೀಗಾಗಿ ಇದನ್ನು ಮಹಾಕುಂಭಮೇಳ ಅಂತ ಕರೀತಾರೆ. ಯಾಕಂದರೆ ಪ್ರತಿ ಬಾರಿ 12 ವರ್ಷಕ್ಕೆ ಒಂದು ಬಾರಿ ಈ ಒಂದು ಕುಂಭಮೇಳ ನಡೆಯುತ್ತೆ. ಅದು 4 ಸ್ಥಳಗಳಲ್ಲಿ ನಡೀತಾ ಇತ್ತು. ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಸಾಕಷ್ಟು ಸಕಲ ಸಿದ್ಧತೆಗಳು ಆಗಿರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಮಲ್ತೇಶ್, ಯಾವ ರೀತಿಗೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಅಂತ. ಏನಾದರೂ ಅನಾಹುತ ಆದರೆ ಫೈರ್ ಇಂಜಿನ್ಗಳು ಕೂಡ, ವಾಹನಗಳು ಕೂಡ ಎಲ್ಲವೂ ಕೂಡ ಸಿದ್ಧವಾಗಿದ್ದಾವೆ. ಜೊತೆಗೆ ಕ್ಷಣಕ್ಕೂ ಮಾಹಿತಿ ಕೊಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲ ಭಾಗಗಳಲ್ಲಿ ಚೌಕಿಗಳಿದ್ದಾವೆ. ನೀವು ನೋಡ್ತಾ ಇದ್ದೀರಾ, ಚೌಕಿಗಳಲ್ಲಿ ಪೊಲೀಸ್ ಸಲಹಾತಾ ಕೇಂದ್ರ ಮಹಾಕುಂಭಮೇಳ ಪೊಲೀಸ್ ಪ್ರಯಾಗ್ರಾಜ್ 2025 ಹೆಲ್ಪ್ ಲೈನ್ ನಂಬರ್ 1920 ಅಂದರೆ 1920ಗೆ ಯಾವುದೇ ಭಕ್ತರು ಬಂದರೂ ಕೂಡ ಏನಾದರೂ ಅವರಿಗೆ ಸಮಸ್ಯೆ ಆದರೆ ಆ ಒಂದು ಹೆಲ್ಪ್ ಲೈನ್ಗೆ ಕರೆ ಮಾಡ್ಬೋದು. ಜೊತೆಗೆ ನಾಳೆ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಅಲ್ಲೂ ಕೂಡ ನೀರಿನಲ್ಲಿ 100ಕ್ಕೂ ಹೆಚ್ಚು ಡ್ರೋನ್ ಕ್ಯಾಮರಾಗಳನ್ನು ಅಳವಡಿಸಿದರೆ ಮೊದಲು ಅಘೋರಿಗಳು, ನಾಗಸಾಧುಗಳು ಅಂದರೆ ಅಖಾಡದಲ್ಲಿರುವಂತಹ ದೊಡ್ಡ ಆ ಒಂದು ಅಘೋರಿಗಳು, ನಾಗಸಾಧುಗಳಿರ್ತಾರೆ, ಅವರಿಗೆ ಒಂದು ಆಸ್ಪದವಿರುತ್ತೆ. ಅದಾದ ಬಳಿಕ ಸಾರ್ವಜನಿಕರಿಗೆ, ಭಕ್ತರಿಗೆ ಒಂದು ಅವಕಾಶ ಇರುತ್ತೆ. ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ, ಅವ್ರನ್ನ ಮಾತಾಡ್ತೀನಾ? जी, आप किधर से आ रहा है? हम दिल्ली से आ रहे हैं। आप बहुत खुश हैं, आप देखता हो बहुत अच्छा का प्रिपरेशन भी अच्छा, बहुत अच्छा, एक से एक बाबा देखने को मिल रहा. हमारा सनातन धर्म का हमें संस्कृति का पता चलता. सब बच्चों को प्रॉपर फुल सिक्योरिटी है और फुल एंजॉय. हर हर महादेव. इदिष्टो ಬೇರೆ ಬೇರೆ ಭಾಗಗಳಿಂದ ಬಂದಂಥ ಭಕ್ತರು ಹೇಳ್ತಾ ಇರುವಂಥದ್ದು. ಮಲ್ತೇಶ್, ನಿಜಕ್ಕೂ ನಾಳೆಯಿಂದ ಈ ಒಂದು ಭಾರತದ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬ ತೆರೆದುಕೊಳ್ತಾ ಇದೆ. ನಿಜಕ್ಕೂ ಈ ಒಂದು ವೈವಿಧ್ಯಮಯ ಭಾರತವನ್ನು ನೋಡೋಕೆ ಇಡೀ ಪ್ರಪಂಚ ಬರೀಗಣ್ಣಿನಿಂದ ಎದುರು ನೋಡ್ತಾ ಇದೆ. ಆ ಒಂದು ಕ್ಷಣವನ್ನು ನಾವು ಕೂಡ ಕೊಂಡ್ಕೊಳ್ತಾ ಇರೋದು ನಿಜಕ್ಕೂ ಪುಣ್ಯವೇ ಅನಿಸ್ತಾ ಇದೆ. ಮಲ್ತೇಶ್, ಥ್ಯಾಂಕ್ ಯು ಶಿವರಾಜ್ ಕುಮಾರ್.